ನನಗೆ ಆಯ್ತಾ? ಕಡೋಗಿದ್ದಾರೆ ಬತ್ತೆ ಇರಂತೆ, ಅವ್ರು ಅಲ್ಲಿಂದ ತರಕಾರಿ ಕಳಿಸ್ತಾರೆ. ಆದ್ಮೇಲೆ ಮತ್ತೆ ಹೇಳ್ತೀನಿ ಕೇಳಿ, ಮತ್ತೆ ಕೇಳಿಸ್ಕೊಳ್ಳಿ. ದಯವಿಟ್ಟು ಪ್ರಸಾದ ಬೇಕಾದ್ರೆ ಮಾಡಿ ತಗೊಳ್ಳಿ, ಬೇಡವಾದ ಎಷ್ಟು ಹೋಗ್ಬೇಡಿ. ಚಿಕ್ಕ ಮಕ್ಕಳ ಕೈ ಕೊಡಲ್ಲ, ನಾನು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. 100 ರೂಪಾಯಿ ಪ್ಲೇಟು, 2 ರೂಪಾಯಿ ನಮ್ಮ ಅಪ್ಪ 1,000 ಕಾಯಿ ಸುರಿತಾ ಇದ್ದ. ನಾನು 13 ರೂಪಾಯಿಗೆ ಒಂದು ತಿಂಗಳು ಸಂಬಳ ಲೋಡಗಳಿದ್ದೆ. ಕಷ್ಟ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಾಯ್ತು. ನಿಮ್ಗೆ ಗೊತ್ತಾಗಿಲ್ಲ, ಕೊರೋನಾ ಬಂದಾಗ ನೀವು ನೋಡಿಲ್ಲ. ಕೊರೋನಾ ಬಂದಾಗ ಅನ್ನಕ್ಕೆ ಎಷ್ಟು ಕಷ್ಟಪಟ್ಟಿವಿ ಅಂತ ಎಲ್ಲ ಮರ್ತ್ಬಿಟ್ಟಿರಿ. ಮತ್ತೊಂದು ಕಾಯಿಲೆ ಬಂದಿತ್ತು, ಅದು ಕಾಯಿಲೆ ಹೆಸರು ಗೊತ್ತಾಗ್ಲಿಲ್ಲ ಅಂತ ಸುಮ್ಕಾದ್ರು. ಕಾಯಿಲೆ ಹೆಸರು ಗೊತ್ತಾಗಿದ್ರೆ ಮತ್ತೆ ಹಾಕಿದ್ರೆ ನನಗೆ ಖುಷಿ ಆಗೋದು. ಯಾಕೋತಾ ಒಂದ್ 2 ವರ್ಷ ನಿಮ್ದಿಗಂತ ಯಾರು ಗೊತ್ತಿರ್ಲಿಲ್ಲ, ನೆಮ್ಮದಿ ನಿರ್ಧಾರ ಮಾಡ್ತಿದ್ದೆ. ಮೋಹನ್ ಅಂತ ಶಿವಗಂಗೆ ಬೆಟ್ಟ ಮೋಹನ್ ಸಾರ್ ಇವತ್ತು ನಿಮ್ಗೆ ಪ್ರಸಾದ ಮಾಡ್ತಕ್ಕಂಥ ಕೆಲಸ ಬರ್ತಾರೆ. ದಯವಿಟ್ಟು ಅವರಿಗೆ ಎಲ್ಲರೂ ಇಲ್ಲ, ಅವ್ರ ಮಕ್ಕಳಿಗೆ, ಅವ್ರ ಅಪ್ಪ ಅಮ್ಮಗಳಿಗೆ, ಅವ್ರ ಮನೆಯವರಿಗೆ ದೇವರು ಆಯಸ್ಸಾರ ಕೊಡ್ಲಿ, ಒಳ್ಳೇದ್ ಮಾಡ್ಲಿ ಅಂತ ನಿಮ್ ಕೈಯಿಂದ ಇನ್ನೊಂದ್ಸರಿ ಕ್ಲಾಸ್ ಹಾಕೋಣ. ಯಾರು ಗೊತ್ತಾ, ಭೂಮಿ ಮೇಲೆ ಸಾಕಷ್ಟು ಜನ ತೆರೆ ಹಿಂದ್ಗಡೆ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಬರ್ತಕ್ಕಂಥವ್ರು ಸಾಕಷ್ಟು ಜನ ಸೇವೆ ಮಾಡ್ತಕ್ಕಂಥವ್ರು. ಉದಾಹರಣೆ ದೇಶ ಕಾಯ್ದಂತ ಪುಣ್ಯಾತ್ಮಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಎಷ್ಟೋ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ರೈತರಿದ್ದಾರೆ, ಕೇವಿ ಕೆಲಸ ಮಾಡೋ ಪುಣ್ಯಾತ್ಮಗಳಿದ್ದಾರೆ ಇಲ್ವಾ? ಕಣ್ಣಿಗೆ ಸರಿಯಾಗಿ ಕಾಣದ ಕಸ ಹೊಡಿದ ಮುನ್ಸಿಪಾಲ್ಡರ್ ಇದ್ದಾರೆ, ನರ್ಸ್ಗಳಿದ್ದಾರೆ, ಟೀಚರ್ಸ್ಗಳಿದ್ದಾರೆ. ಎಲ್ಲರಿಗೂ ಸೇರಿ ಮನಪೂರ್ವಕವಾಗಿ ಮತ್ತೆ ಇವತ್ತು ಯಾರ್ಯಾರು ಅಕ್ಕಿ ತಂದು ಕೊಟ್ಟಿದ್ದೀರಿ, ಪುಣ್ಯಾತ್ಮರ ಸೀರೆ ತಂದು ಕೊಟ್ಟಿದ್ದೀರಿ, ಬೆಲ್ಲ ತಂದು ಕೊಟ್ಟಿದ್ದೀರಿ, ಕಾಣಿಕೆ ಡಿಬ್ಬ ನಮ್ಮ ಹೊಟ್ಟೆ ಯಾರು ತುಂಬಿಸಿದಿರ ನಿಮ್ಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಒಂದ್ಸರಿ ಜೋರ ಒಂದ್ಸರಿ ಕಿವಿ ಕೇಳಂಗೆ ಆಗ್ಬೋದಾ? ಇನ್ಮೇಲೆ ಮಾಡ್ತೀರಾ? ಯಾಕೆ ಇಷ್ಟೊಂದು ಚೆನ್ನಾಗಿದ್ದೀವಿ ಅಂದ್ರೆ ನಾವು ಒಂದು ಬಳಸಿ, ಕರೆಂಟ್ ಇದೆ, ದಯವಿಟ್ಟು ನೀರಿದೆ, ಕರೆಂಟ್ ಇರಲ್ಲ, ದಯವಿಟ್ಟು ನೀರು ಕಮ್ಮಿ ಬಳಸಿ ಅಂತ ನಿಮ್ಗೆ ವಿನಂತಿ. ಗೊತ್ತಾಗ್ತಾ? ಇನ್ನೊಂದು ಕೊನೆಯದಾಗಿ ವಿನಂತಿ, ನಿಮ್ಮ ಅಕ್ಕಪಕ್ಕ ಮನೇಲಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾರು ನೀರಿಲ್ಲ ಅಂತ ದಯವಿಟ್ಟು ನೀರು ಕೊಡಿ. ನಿಮ್ ತೋಟದ ನೀರಿಲ್ಲ, ದಯವಿಟ್ಟು ನೀರು ಕೊಡಿ. ಭೂಮಿ ಒಳಗೆ ನೀರು ಮತ್ತೆ ಬರುತ್ತೆ, ಏನು ವಾಸ ಆಗಲ್ಲ, ಅವ್ರ ಬಗ್ಗೆ ನಗಬೇಡಿ. ಆಯ್ತಾ? ಇದೇ ನಿಮ್ಗೆ ವಿನಂತಿ. ಅದು ಆಗಲ್ವಾ? ಕೊಡ್ತೀರಾ ಕೊಡಲ್ವಾ? ಮೇಲೆ ಕೆಳಗೆ ಸ್ವಲ್ಪ ನೀರು ಇಟ್ಟರಪ್ಪ, ದನಕರ ನೀರು ಕುಡಿತವೆ, ಪ್ರಾಣಿ ನೀರು ಕುಡಿತವೆ ಅಲ್ಲ ಅಲ್ವಾ? ಈಗೆಲ್ಲ ಜಾತಿನಾಗಿ ಸಾಕೊಂಡ್ಬಿಡ್ತೀವಿ ಮನೆಯೊಳಗೆ ಮಾತ್ರ. ಅದೇ ಈಗ ಅನ್ನನೇ ಇಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಲ್ವಾ? ಆಗಿಲ್ವಾ? ಯಾರಿಗಾರು ನಾಯಿ ಬೇಕಾದ್ರೆ ನಾಯಿದೆ ಕೊಡ್ತೀನಿ, ನಗಬೇಡಿ. ಇಲ್ಲಿಂದ ಒಂದು ಕಡ್ಡಿ ಹೋದ್ರೆ ಅಲ್ಲಿ ಕೇಳಿ, ಒಂದು ಫೋಟೋ ಕೊಟ್ಟು ಏನಾದ್ರೆ ಇಲ್ಲಿಂದ ಒಂದು ಕಡ್ಡಿ ಹೋದ್ರೆ ಕೋಟೆಧಿಪತಿಗಳು. ನನ್ನ ನಾಯಿ ಕೊಟ್ಟ, ನಾನು ಜಾತಿ ನಾಯಿ ಸಾಕಿಲ್ಲ, ಬೀಜ ನಾಯಿಗಳು. ಇವೆಲ್ಲ ಸ್ಟೋರಿ ಹೇಳಿ ನಂಬೋದಿಲ್ಲ. ಇವೆಲ್ಲ ಅಲ್ಲೆಲ್ಲ ಕಳ್ತನ ಆಯ್ತಂತೆ, ಕೈ ಮುಕ್ಕೊಂಡ್ಲಂತೆ. ಆಯ್ತಾ? ಇನ್ನು ಮುಂದಾದ್ರು ಏನ್ ಮಾಡ್ತೀರಾ, ಸಾಲ ಯಾರು ಮಾಡಿರ ದಯವಿಟ್ಟು ತಿದ್ಕೊಳ್ಳಿ. ಸೋಂಬೇರಿಗಳು ಯಾರಿಗ ದಯವಿಟ್ಟು ದುಡಿರಿ. ನಿಮ್ಗೆ 2 ರಿಕ್ವೆಸ್ಟ್, ಒಂದು ದುಡಿರಿ, ಇನ್ನೊಂದು ಕಂಡ ಬಗ್ಗೆ ಮಾತಾಡಬೇಡಿ. ಸಾಧ್ಯವಾದ ಸಹಾಯ ಮಾಡಿ. ಆಗುತ್ತಾಗಲ್ವಾ? ಕೇವಲ ಬನ್ನಿ. ಮತ್ತೆ ಇದು ನಿಮ್ಗೆ ವಿನಂತಿ ಮಾಡ್ಕೊಳ್ಳೋದು ಒಂದೇ, ದಯವಿಟ್ಟು ಈಗ ಮಾರ ಖಾಲಿ ಬೀಳ್ಬೇಕು. ಈ ಅನ್ನ ಕೊಡೋದು ನೀವೇ. ಈ ಅನ್ನ ಇಸ್ಕೊಂಡು ನಿಮ್ಗೆ ಅನ್ನ ಕೊಟ್ಟು ಖಾಲಿ ಬೀಳೋ ದೊಡ್ಡ ಗೌರವನೇ ಬೇಡ, ಅಹಂಕಾರನೇ ಬೇಡ. ನಾನೇನ್ ಸ್ವಾಮಿಯರಲ್ಲ, ಗುರುಗಳಲ್ಲ. ನೀವು ಕೊಟ್ಟ ಅಭಿಮಾನ ನಂಗೆ ಸಾಕು, ಅದಕ್ಕಿಂತ ದೊಡ್ಡದು ಏನು ಬೇಡ. ಅರ್ಥದ ಕೇಳಿದ್ರ? ಮೈ ಮೇಲಿರೋ ಒಡವೆ ಹಾಕುವಂತ ಅವಶ್ಯಕತೆ ಇಲ್ಲ. ಹೆಣ್ಮಕ್ಳ ಕೇಳಿಸ್ಕೊಂಡು ನಿಜ ಇಟ್ಟು ಯಾರು ಮೈ ಮೇಲೆ ತಾಳಿ ಹಾಕ್ಬಿಡುದು. ನಿಮ್ಗೆ ಹಂಗೆ ತಾಳಿ ಹಾಕ್ಬೇಕು ಅಂದ್ರೆ ನಿಮ್ಗೆ ಯಾರು ಕೇಳ್ತಾರೆ ಅಲ್ಲೇ ಹಾಕ್ಬೇಕು. ಆಮೇಲೆ ಇನ್ನೊಂದು ಕೊನೆದಾಗ ಹೇಳ್ತೀನಿ, ಬೇಡ್ಕೊಂಡಿದ್ದೀನಿ ಹುಷಾರಾಗುತ್ತಾ ಅಂತ ಮೆಸೇಜ್ ಮಾಡ್ಬೇಡಿ. ಬೇಡ್ಕೊಂಡಿದ್ದೀನಿ ಬರ್ಬೇಕಾ ಅನ್ಬೇಡಿ. ಅದೆಲ್ಲ ಬೇಡ್ಕೊಂಡು ಹುಷಾರಾಗ ಬರ್ಬೇಕಾ ಅಂತ ಮೆಸೇಜ್ ಕಳ್ತಾರೆ ನಮ್ಗೆ. ಆಯ್ತಾ? ದಯವಿಟ್ಟು ನಿಮ್ಗೆ ಇಷ್ಟ ಇದ್ರೆ ಬನ್ನಿ, ಕಷ್ಟವ್ರ ಮನೆಗೇರಿ. ಇನ್ನೊಂದ್ಸರಿ ಹೇಳ್ತೀನಿ, ದಯವಿಟ್ಟು ಅರ್ಕೆ ತೀರ್ಸ್ಬೇಕಾ ಅಂತ ಅರ್ಕೆ ಮಾಡಿ ಅರ್ಕೆ ತೀರ್ಸ್ಬೇಕಾ ಅನ್ನೋದು ನಾವು ಕಾರಣಕರ್ತರಲ್ಲ. ಈ ದೇವಸ್ಥಾನದಲ್ಲಿ ಯಾರ್ದು ಅಧಿಕಾರ ಇಲ್ಲ, ಯಾರ್ದು ಇಲ್ಲ. ದೇವರೇ ಸ್ವಂತ, ದೇವರೇ ಶಕ್ತಿ, ದೇವರೇ ಎಲ್ಲ. ನೀನ್ ನಂಬಿಕೆನೇ ದೇವರು. ಆಯ್ತಾ? ನೆಗೆಟ್ ಕೇಳಿ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಪವಾಡ ನಡೆಯೋದೇ ನಂಬಿಕೆ ಮೇಲೆ. 2ನೇದು ತೀರ್ಥ, 3ನೇದು ಮನೆ ಬಗ್ಗೆ ಫೋಟೋ, 4ನೇದು ಅಂತ್ರ. ನಿಮ್ಮನ್ನ ಹುಷಾರಿಲ್ಲ ಕಟ್ಲೇಕಾಯಿ, ಗಾಡಿ ಸ್ಟಿಕ್ಕರ್ಗಳು, ಅಂಗಡಿ ಸ್ಟಿಕ್ಕರ್ಗಳು, ಶುದ್ಧವಾದ ಭಕ್ತಿ. ವಾರಕ್ಕೊಮ್ಮೆ ಆದ್ರೆ ಹಾಲನ್ನ ಮೊಸರನ್ನ ಮಾಡ್ತಾ ಬನ್ನಿ. ವಾರಕ್ಕೊಮ್ಮೆ ಆದ್ರೆ ಮನೆ ಬಗ್ಗೆ ತೀರ್ಥ ಹಾಕ್ತಾ ಬನ್ನಿ. ಅಂತ ಆಗಲ್ವಾ? ಆಯ್ತಾ? ಪ್ರಸಾದ ಕೊಡ್ತೀನಿ, ದಯವಿಟ್ಟು ಪ್ರಸಾದ ಮಾತ್ರ ಚೆಲ್ಲಬೇಡಿ. ಬೇಕಾದ್ರೆ 2 ಸರಿ ಬನ್ನಿ, ನಾನು ಬೇಜಾರಾಗಲ್ಲ. ಅನ್ನ ಮಾರ ಚೆಲ್ಲಬೇಡಿ, ನಂಗೆ ಅನ್ನ ಚೆಲ್ಲಕೊಂಡ್ರೆ ಆಗೋದೇ ಇಲ್ಲ. ಆಯ್ತಾ? ದಯವಿಟ್ಟು ಮತ್ತೆ ನೀವು ಕ್ಯೂವಲ್ಲಿ ಬರ್ಬೇಕಿಲ್ಲ. ನಮ್ಮ ಮನೆ ಕೆಲವು ಜನ ನಮ್ಮನ್ನು ಕೇಳ್ತಾರೆ, ಯಾಕಿರ್ಬೋದು ಅಂದ್ರೆ 16-17 ವರ್ಷದಿಂದ 18 ವರ್ಷ ಇರ್ಬೋದು ಅನ್ಕೋತೀನಿ. ನಾನೊಬ್ಬ ಕಡು ಬಡವ, ನಮ್ಮ ಅಪ್ಪ ಕರೆಂಟ್ ಹೊಡ್ಬಿಟ್ಟಿತ್ತು, ಯಾರಿಗೂ ನಮ್ಗೆ 1 ರೂಪಾಯಿ ಸಹಾಯ ಮಾಡಲಿ. 8 ಮೇಲೆ ಎಲ್ಲಿ ಹೊಡಿತೈತೆ ನಾನು. ನಿಮ್ಮ ಅಪ್ಪ ಚೆನ್ನಾಗಿದ್ದಾರೆ, ತಾಯಿ ಅದೃಷ್ಟ ಜೋಸಕ್ಕೆ ಮುಂಚೆ. ಅದೇ ವರ್ಷ ನನಗೆ ನಮ್ಮ ಹೆಂಡತಿ ತುಂಬಿ ಗರ್ಭಿಣಿ, ನಾನು ಲಾರಿಗಿದ್ದೆ. ನಂಗೆ ಸ್ವಲ್ಪ ನೆಂಟು ಉತ್ತಮ ಸಿಕ್ಕಿಲ್ಲ, ಸ್ವಲ್ಪ ದುಡ್ಡ ಕಮ್ಮಿ ಕಟ್ಟಿರೋ ಡಾಕ್ಟರ್ ಮಗುನೇ ನೋಡಿಲ್ಲ. ನನ್ನ ಮಗುನೇ ತೀರೋಗ್ಬಿಡ್ತು. ಅದಕ್ಕೆ ನಾನು ಮಕ್ಳು ಕಂಡ್ರೆ, ಜನ ಕಂಡ್ರೆ ಪ್ರೀತಿ ಮಾಡೋದು. ಯಾರು ಹುಷಾರಿಲ್ಲ ಅವ್ರಿಗೆ ಸಹಾಯ ಮಾಡೋದು. ಇದಕ್ಕೇನೆ ನಾವೇನ್ ಕೋಟಿ ಕಂಡಿಲ್ಲ ಕಣ್ರೆ, ನಾವು ಕೋಟ್ಯಾಧಿಪತಿಗಳು. ನಿಮ್ಮ ಪ್ರೀತಿ ಪಡೆದೀವಿ ಅಷ್ಟೇ ನಾವು. ನೀವು ಕೂಡ ನಾವು ತಿನ್ನೋದು, ನೀವು ಕೂಡ ಬಟ್ಟೆ ನಾವು ಹಾಕೊಳ್ಳೋದು. ವಾಚ್ ಬಂದು ಕೆರಡ 8 ವರ್ಷಕ್ಕೆ ಹಲ್ಲು ಬಂದು ಮಗಳಿಗೆ ಅಂತ ಯಾರು ತಂಗಿ ಕೊಟ್ಟಿದ್ದು, ಆಸೆ ಒಂದು 2 ಸೆಕೆಂಡ್ ತಗೊಂಡಿನಿ. ಅದರ್ಥ ಕೋಟಿ ಬಳದಾನೆ ಅವನು, ಕೋಟಿ ದುಡ್ಡನ ಶ್ರೀಮಂತ ಅಂತ ನೀವು ಅನ್ಕೋಬೇಡಿ. ಆರೋಗ್ಯ ಚೆನ್ನಾಗಿರೋನ ಶ್ರೀಮಂತ. ದೊಡ್ಡ ಕಾರ ಬಂದ ಕೋಟ್ಯಾಧಿಪತಿ ಅಲ್ಲ, ಓಡ್ಸಂಬರ ತಾಕತ್ತಿರ್ಬೇಕು. ಅವನು ನಿಜವಾದ ಶ್ರೀಮಂತ. ದೊಡ್ಡ ಮನೆ ಕಟ್ತಾನೆ, ಅವನು ಶ್ರೀಮಂತ ಅಲ್ಲ. ಮನೆಯೊಳಗೆ ಅಪ್ಪ ಅಮ್ಮ ಸಾಕ ಹೇಗೆ ಇರ್ಬೇಕು ನಮಗೆ, ಅವನು ಶ್ರೀಮಂತ. ಒಂದ್ ವೇಳೆ ಕೆಲವರಿಗೆ ಅಪ್ಪ ಅಮ್ಮಗಳು ಇರಲ್ಲ, ತಾಯಿ ತಂದೆ ಇರಲ್ಲ ಅಂತೀರಿ. ನೀವು ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ,
ಯಾರ ಬಗ್ಗೆನೂ ಮಾತಾಡ್ಬೇಡಿ. ನಾವು ನಿಮಗೆ 3 ಸಲಹೆ ಕೊಡೋದು. ಒಂದು, ಯಾರಿಗೂ ಸಹಾಯ ಮಾಡೋ ಏಕ್ತೆ ಇಲ್ಲ ಅಂದ್ಮೇಲೆ ₹1 ಕಂಡರ ಬಗ್ಗೆ ಮಾತಾಡ್ಕೊಡೋದು, ಆಯ್ತಾ? ಇನ್ನು ಹೆಣ್ಮಕ್ಳು ಇದ್ದಾರೆ, ಕೆಲವು ಹೆಣ್ಮಕ್ಳು ತಾಯಿ ತಂದೆ ಇರಲ್ಲ, ಯಜಮಾನ ತೀರಿರ್ತಾರೆ, ಮಕ್ಕಳು ಸಾಕ್ತಾ ಇದ್ದಾರೆ, ತಂಗಿಯರು ಸಾಕಷ್ಟು ಭೂಮಿ ಮೇಲೆ ಇದ್ದಾರೆ. ಅವ್ರು ನೋಡಿ ಯಾರು ಭಕ್ತವ್ರು ಕೀಳಕ್ ಅನ್ಬಿಡಿ ಅವರ ಬಗ್ಗೆ, ಗೊತ್ತಾಗ್ತದ? ಇನ್ನ ಸಾಧ್ಯವಾದ ಸಹಾಯ ಮಾಡಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ನೀವು ಭೂಮಿ ಮೇಲೆ ಸಾಧನೆ ಮಾಡೋದು ಒಂದೇ ₹1 ದಾನ ಮಾಡೋದು, 2 ಕಂಡರ ಬಗ್ಗೆ ಮಾತಾಡಂಗಿರೋದು, 3 ಸಾಲ ಮಾಡ್ದಂಗಿರೋದು. ನಾನು ಮುಂದಕ್ಕೇನೋ ಗೊತ್ತಿಲ್ಲ, ಇವತ್ತು ಬ್ಯಾಂಕ್ ಅಕೌಂಟ್ ಇಲ್ಲ, ಮುಂದಕ್ಕೇನ ಮಾಡ್ಕೋಬೇಕೇನೋ ನೋಡೋಣ. ಯಾಕೆಂದ್ರೆ ದಯವಿಟ್ಟು ಸಹಕರಿಸಿ. ನಿಧಾನಕ್ಕೆ ಅರ್ಜೆಂಟ್ ಇದೆ, ನಂಗೆ ಬೇಗ ಹೋಗ್ಬೇಕು, ನಾನು ಕಾಯ್ದೆ ಇಲ್ಲ ಅಂತಕ್ಕಂಥ ಬುದ್ಧಿವಂತರು ಬಂದಿದ್ರೆ ದಯವಿಟ್ಟು ಮನೆಗೆ ಹೋಗಿ, ಇಲ್ಲ ನಿಮ್ಮ ಮನೆ ಕಷ್ಟ ಇದ್ರೆ ನಮಸ ಮಾಡ್ಕೊಂಡು ಹೋಗಿ, ಜಂಬ ಮಾಡ್ಕೊಂಡೋಗಿ ಅನುಭವಿಸಿರ. ನಾವು ಕಾರಣಕರ್ತರಲ್ಲ, ನೆನ್ನೆ ಲೈವಲ್ಲಿ ಹಾಕಿದೀನಿ ನಾನು, ನೋಡಿರ್ತೀರ. ಕುರಿ ಚೆನ್ನಾಗಿ ಅನುಕೂಲ ಆಗಿ, ಕೊಳ್ಳೆಗಾಲದಲ್ಲಿ ಚೆನ್ನಾಗಿ ಅನುಕೂಲ ಆಗತಕ್ಕ ಒಂದು ಕುರಿ ಬಿಡ್ತೀವಿ ಅಂತೇಳಿ ಕುರಿ ಬಿಡ್ತಾರೆ. ಆಮೇಲೆ ಮಾರ್ಕೆಟ್ ತಿಂದು ಇಬ್ರು ಸತ್ತಾಗ್ಯಾರ ಅಂತ ಅವ್ರ ಮಗನೇ ಬಂದು ಹೇಳ್ಯಾರೆ. ಇಲ್ಲಿ ದಂಡಂ ದರ್ಶನ ಮೆಚ್ಚಿದ್ಕೈ. ನೀವು ಯಾವ್ದೋ ಸ್ಟೇಟ್ದಾಗ ಆಡ್ದಂಗೆ ಎಲ್ಲ ಆಡ್ದಂಗೆ ಇಂಥ ಆಡಿ ನಾವು ಜವಾಬ್ದಾರಲ್ಲ. ಇಲ್ಲಿ ನಾವೇನು ಮಾಡಲ್ಲ, ಕೂತಿರೋ ಸೋಂಕಿರಲ್ಲ. ನಿಮಗೆ ಗೊತ್ತಿರುತ್ತೆ, ಸಾಕಷ್ಟು ಲೈವ್ಗಳು ಹಾಕೋದ ಉದ್ದೇಶ ನಿಮಗೆ ಎದುರಿಸಕ್ಕಲ್ಲ, ಅಹಂಕಾರ ಬಿಡಿ ಅಂತ. ನಾನು ನನ್ನದು ನನ್ನಿಂದಲೇ ಅಹಂಕಾರ ಬಿಡಿ ಅಂತ, ಆಯ್ತಾ ಭಕ್ತರೇ? ಇನ್ನೊಮ್ಮೆ ಕೇಳಿ, ಯಾವುದೇ ಊರಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮನೆಯಲ್ಲಿ, ಯಾವುದೇ ಗ್ರಾಮದಲ್ಲಿ, ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯಾರಾದ್ರೂ ಬಂದು ನಾವು ದುರ್ಗಾಸ್ಥಳ ಕಡೆಯರು ಅಂತ ಹೇಳಿದ್ರೆ, ನಿಂತಲ್ಲಿ ನಿಮ್ಗೆ ದುರ್ಗಾಸ್ಥಳ ಕಡೆಯರು ನಮ್ಗೆ ಸಹಾಯ ಮಾಡಂತ ಬಂದು ನಿಮ್ಗೆ ಏನಾರ ಕೇಳಿದ್ರೆ ಒಂದೇ ₹1 ಸಹಾಯ ಮಾಡಬಾರ್ದು, ಮಾಡ್ಕೂಡ್ದು. ಮಾಡಿ ಬಂದು ನಮ್ಮ ಹತ್ರ ಹೇಳಿದ್ರೆ ನಾವು ನಂಬದೇ ಇಲ್ಲ. ನಾವು ಇದುವರೆಗೂ ಒಂದು ತೊಲಗು ಫ್ರೀ ಹೋಗಲ್ಲ, ಯಾವುದೇ ಇಂಪ್ಲೇಸ್ ಕಾಣಲ್ಲ, ನಾವು ಯಾರು ₹1 ಕೇಳೋದು ಇಲ್ಲ. ನೀವು ಕೊಡೋ ದುಡ್ಡು, ನೀವು ಕೊಡೋ ಹಣ, ನೀವು ಕೊಡೋ ಸಹಕಾರ ಸಾಕು, ಅದಕ್ಕಿಂತ ದೊಡ್ಡದು ಏನಿಲ್ಲ. ಹೆಂಗೋ ಲಾಸ್ಟ್ ಸತ್ತಗಂತ ಗೊತ್ತಾಗ್ತೀರ, ಹೊಟ್ಟೆ ಹೇಳ್ತೀರಿ ನೀವಲ್ವಾ? ನನ್ನ ಆಸೆ ಒಂದೇ, ಸತ್ತಾಗ ನಾಲ್ಕು ಹಳ್ಳಿ ಅಂತ. ಗೊತ್ತಾಗ್ತದ? ಯಾರೇ ಬಂದು ನಿಮ್ಮ ಊರಿಗೆ ಬಂದು ₹1 ದುಡ್ಡು ಮೋಸ ಮಾಡಿ ನಾವು ಜವಾಬ್ದಾರಲ್ಲ. ಅಲ್ಲಿ ಫೋಟೋನ ಹಾಕ್ತಿರಲ್ಲ, ನಿಮ್ಗೆ ಗೊತ್ತಿರುತ್ತೆ. ಆಟೋನೊಬ್ಬ 5,000 ದುಡ್ಡು ಇಸ್ಕೊಂಡು ಸ್ವಾಮಿಯರ ಪಟ್ಟೆ ಮಾಡ್ಕೊಡ್ತೀನಿ ಮೋಸ ಮಾಡ್ದ ಅಂತ ಹೇಳಿ, ಮತ್ತೆ ಬೆಂಗಳೂರು ಗುಟ್ಟಳಿ 50,000 ದುಡ್ಡು ಇಸ್ಕೊಂಡಿದ್ರಂತೆ ಅಂತ ಮೋಸ ಆಗ್ಬಾರ್ದು ಅಂತ ಹೇಳಿ ಒಂದೆರಡು ಫೋಟೋ ಹಾಕಿದ್ದೀನಿ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು ಗುರುಗಳು ಸ್ವಾಮಿಯರ್ ಅಂತ ಕರೆಯೋದು ನನ್ನೇ. ನಾನು ಯಾವತ್ತು ಗುರುಗಳು ಸ್ವಾಮಿಯರ್ ಆಗದೇ ಇಲ್ಲ ಇರೋದಂತ. ಸೇವಕರಾಗಿರೋಕ್ಕೆ ಪುಣ್ಯ ಪಡ್ತೀನಿ ನಾನು. ಗೊತ್ತಾಗ್ತದ? ನೀವು ಹಿಂಗೆ ಸಹಕಾರ ಮಾಡ್ತಾ ಬನ್ನಿ. ಈಗ ನಿಮಗೆ ಗೊತ್ತಿರುತ್ತೆ, ಸಾಧ್ಯವಾದ್ರೆ ಈ ಎಣ್ಣೆ ಕುಡಿಯುವ ಅಂತಮ್ಗೆ ಒಂದು ವಿಷಯ, ನೀವು ಖರ್ಚು ಮಾಡಿ ದುಜಾಡ 5 ಒಂದು ಸಣ್ಣ ಗುಟ್ಟೆ ಹೊಡ್ತೀನಿ, ರಫಿಕ್ ಅಂತ ಹೇಳಿ. ನಾನು ತರೀಕೆರೆಯಲ್ಲಿ ಇದ್ದೇನೆ, ವೈದ್ಯರು, ನಾಟಿ ವೈದ್ಯರು. ನಾನು ಸೇರ್ಕೊಂಡು ಒಂದು ಕೆಲಸ ಮಾಡ್ತೀನಿ, ನೀವೆಲ್ಲ ಬೇಕಾದ್ರೆ ಮಾಡಂಗಿದ್ದು ಮಾಡ್ಬೋದು. ಮಾಡ್ತೀರಾ?